ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ನೋಡಿ, ಏನು 750 ಹುದ್ದೆಗಳದು ಲ್ಯಾಂಡ್ ಸರ್ವೇರ್ ನೋಟಿಫಿಕೇಶನ್ ಆಗಿದೆಯಲ್ಲ, ಅದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಮುಂಚೆ ಏನು ಕ್ವಾಲಿಫಿಕೇಷನ್ನು ಮತ್ತು ಸಿಲೆಬಸ್ನ ಕೊಟ್ಟಿದ್ದಾರಲ್ಲ, ಅದು ಎರಡೂ ಚೇಂಜಸ್ ಮಾಡಿದ್ದಾರೆ. KPSC ಕೊಟ್ಟಾಗ ಏನು ಸಿಲೆಬಸ್ಸು ಮತ್ತು ಕ್ವಾಲಿಫಿಕೇಷನ್ ಇತ್ತಲ್ಲ, ಎರಡನ್ನೂ ಇವಾಗ KE ಕೊಟ್ಟ ಮೇಲೆ ಗೆಜೆಟಲ್ಲಿ ಎರಡೂ ಚೇಂಜ್ ಆಗಿದೆ. ಮುಂಚೆ ನೋಡಿದ್ರೆ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇದೆ ಕ್ವಾಲಿಫಿಕೇಷನ್ನು ಮತ್ತು ಸಿಲೆಬಸ್ಸು. ಅದನ್ನು ಕಂಪ್ಲೀಟಾಗಿ ನೋಡೋಣ. ನೋಡಿ, ತುಂಬ ಜನ ಲ್ಯಾಂಡ್ ಸರ್ವೇರು ಮತ್ತು VAO ಎಕ್ಸಾಮ್ಗಳು ಒಂದೇ ದಿನ ಇದಾವಂತೇಳಿ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರ. ನಾನು ಮುಂಚೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಆದ್ರೂ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗ್ತಿದೆ. ಸೊ ಅದು ಇನ್ನೊಂದು ಸಲ ಈ ಎಕ್ಸಾಮ್ ಡೇಟ್ ಬಂದಾಗ ಹೇಳ್ತೀನಿ. ನೋಡಿ ಇದು KE ಕೊಟ್ಟಿರೋದ್ರಿಂದ ಎಕ್ಸಾಮ್ ಡೇಟ್ನು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ತುಂಬ ಸ್ಪೀಡಾಗಿ ಪ್ರೊಸೆಸ್ ಮಾಡ್ತಾರೆ. ನೋಡಿ, ಲ್ಯಾಂಡ್ ಸರ್ವೇರ್ದು ಏನು ಭೂಮಾಪಕರ ಹುದ್ದೆಗಳಿದ್ವಲ್ಲ 750, ಅದರದ್ದು ವೇತನ ಶ್ರೇಣಿ ನೋಡಿ, ಪರಿಷ್ಕೃತ ವೇತನ ಶ್ರೇಣಿ 2024ರಿಂದ ಏನು ಸ್ಟಾರ್ಟ್ ಆಗಿದೆಯಲ್ಲ, ನೋಡಿ ಬೇಸಿಕ್ 37,500ರಿಂದ 76,100ವರೆಗೂ ಸ್ಯಾಲ್ರಿ ಇರುತ್ತೆ. ನೋಡಿ, ಲ್ಯಾಂಡ್ ಸರ್ವೇರಿಗೆ ಇನ್ ಹ್ಯಾಂಡ್ ಏನಿಲ್ಲ ಅಂದರೂ 40ರಿಂದ 42,000ವರೆಗೂ ಸ್ಯಾಲ್ರಿ ಬರುತ್ತೆ. ಇನ್ ಹ್ಯಾಂಡ್ ಸ್ಯಾಲ್ರಿ ಇದು, ಓಕೆನಾ? ಇಷ್ಟು ಸ್ಯಾಲ್ರಿ ಇದೆ. HK ಹುದ್ದೆಗಳು ನಿಮಗೆ ಗೊತ್ತಿದೆ, 560 HK ಹುದ್ದೆಗಳು. HKದಲ್ಲಿ 190 ಹುದ್ದೆಗಳಿದೆ, ಓಕೆನಾ? ನೋಡಿ, ಇಷ್ಟು ಹುದ್ದೆಗಳದು ಮತ್ತು ಸ್ಯಾಲ್ರಿದಾಯಿತು. ನೋಡಿ, ಲ್ಯಾಂಡ್ ಸರ್ವೇರಿಗೆ ಮುಂಚೆ ಏನು ಕ್ವಾಲಿಫಿಕೇಷನ್ ಇತ್ತಲ್ಲ, ವಿದ್ಯಾರ್ಹತೆ, ಅದರಲ್ಲಿ ಚೇಂಜಸ್ ಆಗಿದೆ. ನೀವು ಗೆಜೆಟಲ್ಲಿ ನೋಡಿದರೆ ಆಲ್ರೆಡಿ ಚೇಂಜ್ ಮಾಡಿದ್ದಾರೆ. ಇವಾಗ ಚೇಂಜಸ್ ಆಗಿದ್ದರಲ್ಲಿ ಮುಂಚೆ ಏನಿತ್ತಂದರೆ 60% ಮ್ಯಾಥ್ಸ್ ಇತ್ತು. ಮೋರ್ ದೆನ್ 60% ಮ್ಯಾಥ್ಸ್ ಮಾಡಿದರೆ PUC ಮೇಲೆ ಇವರು ಎಲಿಜಿಬಲ್ ಇದ್ದರು. ಇವಾಗ PUC ವಿದ್ಯಾರ್ಹತೆಯನ್ನು ಏನು ಮಾಡಿದ್ದಾರೆ, ತೆಗೆದಿದ್ದಾರೆ. ಇವಾಗ ಓನ್ಲಿ ಏನಂದರೆ BE ನೋಡಿ, BE ಯಾರಾದರೂ ಯಾವುದೇ ಬ್ರ್ಯಾಂಚಲ್ಲಿ ಕಂಪ್ಲೀಟ್ ಮಾಡಿದರೆ ನೀವು ಅಪ್ಲೈ ಮಾಡ್ಬೋದು. ಅದರ ಜೊತೆಗೆ ಇನ್ನೊಂದು ಡಿಪ್ಲೊಮೋದಲ್ಲಿ ಯಾವುದೇ ಬ್ರ್ಯಾಂಚ್ ಇದ್ರೂ ಅಪ್ಲೈ ಮಾಡ್ಬೋದು. ಇನ್ನೊಂದು ಏನಂದರೆ BSc ನೋಡಿ, BScಯಲ್ಲಿ ಮ್ಯಾಥ್ಸ್ ಆಗಿರಬೇಕು ಅಥವಾ ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸು, ಮಾಹಿತಿ ತಂತ್ರಜ್ಞಾನ, ಇನ್ಸ್ಟ್ರುಮೆಂಟೇಷನು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನು ಮತ್ತು ಕೃಷಿ BSc ಮಾಡಿದ್ರೂ ನೀವು ಎಲಿಜಿಬಲ್ ಆಗ್ತೀರಾ. ಸೊ ಇಷ್ಟು ಕ್ವಾಲಿಫಿಕೇಷನ್ ಇದೆ ನೋಡಿ. ಮುಂಚೆ PUC ಮೇಲೆ ಮ್ಯಾಥ್ಸು 60% ಮಾಡಿರಬೇಕು. ಮೋರ್ ದೆನ್ 60% ಮ್ಯಾಥ್ಸ್ ಮಾಡಿದರೆ ನೀವು ಅಪ್ಲೈ ಮಾಡ್ಬೋದಿತ್ತು. ಇದನ್ನು ತೆಗೆದಿದ್ದಾರೆ. ಇವಾಗ PUC ಕ್ವಾಲಿಫಿಕೇಷನ್ ಇಲ್ಲ. ಇಷ್ಟು ಕ್ವಾಲಿಫಿಕೇಷನ್ದು ಚೇಂಜಸ್ ಆಗಿದೆ ಲ್ಯಾಂಡ್ ಸರ್ವೇರ್ ವಿದ್ಯಾರ್ಹತೆದು. ಮತ್ತು ನೋಡಿ, ನೆಕ್ಸ್ಟ್ ವಯೋಮಿತಿ ಅಂತೂ ಗೊತ್ತಿದೆ. ಆಲ್ರೆಡಿ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅದು ಕೊಟ್ಟ ಮೇಲೆ ನೋಡಿ ಎಷ್ಟಾಗಿದೆ ಅಂದರೆ, ಗರಿಷ್ಠ ವಯೋಮಿತಿ GMದವ್ರಿಗೆ 40 ಇಯರ್ಸ್ ಇದೆ, 2A 2B 3A 3B ಅವ್ರಿಗೆ 43 ಇಯರ್ಸು, ಮತ್ತು SC ST ಕ್ಯಾಟಗರಿ 1 ಅವ್ರಿಗೆ 45 ಇಯರ್ಸು. ಇಷ್ಟು ಆಫ್ಟರ್ ಏಜ್ ರಿಲ್ಯಾಕ್ಸೇಷನ್ ನೋಡಿ, 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟ ಮೇಲೆ ಗರಿಷ್ಠ ವಯೋಮಿತಿ. ನೆಕ್ಸ್ಟ್ ಏನಂದರೆ ನೋಡಿ, ಅರ್ಜಿ ಸಲ್ಲಿಸೋದು. ಆಲ್ರೆಡಿ ನೋಡಿ ಲಿಂಕ್ನ ಪ್ರೊವೈಡ್ ಮಾಡಿದ್ದಾರೆ. ನಿನ್ನೆನೇ ಲಿಂಕ್ನ ಬಿಟ್ಟಿದ್ದಾರೆ. 11/7/2026 ಲಾಸ್ಟ್ ಡೇಟ್ ನೋಡಿ. ಆಗಸ್ಟ್ 7ರವರೆಗೂ ಅಪ್ಲೈ ಮಾಡ್ಬೋದು. ಅಲ್ಲಿವರೆಗೂ ಟೈಮ್ ಇದೆ. ಮತ್ತು ಪೇಮೆಂಟ್ ಮಾಡೋಕ್ಕೆ ನೋಡಿ 10/8 ಒಂದು 3 ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅಷ್ಟರವರೆಗೂ ನೀವು ಪೇಮೆಂಟ್ನ ಮಾಡ್ಕೋಬೋದು. ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಇರಲ್ಲ. ಆಲ್ಮೋಸ್ಟು ಇದರೊಳಗಡೆ ನೀವು ಏನು ಮಾಡಬೇಕಂದ್ರೆ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಆಮೇಲೆ ಏನು ಕ್ವಾಲಿಫಿಕೇಷನ್ ಹೇಳಿದ್ದೀನಲ್ಲ, ಅವರು ನೀವು ಅಪ್ಲೈ ಮಾಡ್ಬೋದು. ನೋಡಿ, ವೇತನ ಶ್ರೇಣಿ ಆಲ್ರೆಡಿ ಸ್ಯಾಲ್ರಿ ಹೇಳಿದ್ದೀನಿ, 37,500ರಿಂದ 76,100ವರೆಗೂ ಸ್ಯಾಲ್ರಿ ಇರುತ್ತೆ. ಇನ್ ಹ್ಯಾಂಡ್ ಏನಿಲ್ಲ ಅಂದರೂ 40ಯಿಂದ 42K ಸ್ಯಾಲ್ರಿ ಬರುತ್ತೆ, ಓಕೆನಾ? ನೆಕ್ಸ್ಟ್ ನೋಡಿ, ಶುಲ್ಕದಂತರೂ ಕಾಮನ್ ಇದೆ. ಎಲ್ಲ ಎಕ್ಸಾಮ್ಗೂ ಇದೇ ಸೇಮ್ ಶುಲ್ಕದಿರುತ್ತೆ. ಪರೀಕ್ಷಾ ದಿನಾಂಕ ತುಂಬ ಇಂಪಾರ್ಟೆಂಟ್ ನೋಡಿ. ಯಾಕಂದರೆ KEದವರು ಇವಾಗ ಏನು ನೋಟಿಫಿಕೇಷನ್ ಮಾಡ್ತಿದ್ದಾರಲ್ಲ, ಅದರಲ್ಲಿ ಪರೀಕ್ಷಾ ದಿನಾಂಕಗಳನ್ನು ಅನೌನ್ಸ್ ಮಾಡ್ತಿದ್ದಾರೆ. ನೋಡಿ, ತುಂಬ ಜನ VO ಮತ್ತು ಲ್ಯಾಂಡ್ ಸರ್ವೇರ್ದು ಎಕ್ಸಾಮ್ ಡೇಟ್ಗಳನ್ನು ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ. ಸೊ ಇದು ಕ್ಲಿಯರಾಗಿ ಹೇಳ್ತೀನಿ ನೋಡಿ. ಶನಿವಾರ ಅಂದರೆ 3/10/2026 ಅಕ್ಟೋಬರ್ 3ಕ್ಕೆ ಫಸ್ಟ್ ಯಾವುದಂದರೆ ನಿರ್ದಿಷ್ಟ ಪತ್ರಿಕೆ, ಸೆಕೆಂಡ್ ಪೇಪರ್ ಏನು ಲ್ಯಾಂಡ್ ಸರ್ವೇರ್ಗಿದೆಯಲ್ಲ ಅದು ಇದೆ 3ನೇ ತಾರೀಕಿಗೆ. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಭಾನುವಾರ ನೋಡಿ 4/10/2026 ಅಕ್ಟೋಬರ್ 4ನೇ ತಾರೀಕಿಗೆ GS ಪೇಪರ್ ಇದೆ. ಈ GS ಪೇಪರ್ ಏನು ಬರೀತಿರಲ್ಲ, ಇದ್ರ ಜೊತೆಗೆ VO ಯಾರು ಅಪ್ಲೈ ಮಾಡಿರ್ತಿರಲ್ಲ ಅವರೂ ಬರಿಬೇಕು. 2 ಎಕ್ಸಾಮ್ ಇರಲ್ಲ, ಒಂದೇ ಎಕ್ಸಾಮ್ GSನ ಕಂಡಕ್ಟ್ ಮಾಡ್ತಾರೆ. ಅದನ್ನು ಲ್ಯಾಂಡ್ ಸರ್ವೇಗೂ ಕನ್ಸಿಡರ್ ಮಾಡ್ತಾರೆ ಮತ್ತು VOಗೂ ಕನ್ಸಿಡರ್ ಮಾಡ್ತಾರೆ. ನೋಡಿ, ಲ್ಯಾಂಡ್ ಸರ್ವೇರ್ದು ಸೆಕೆಂಡ್ ಪೇಪರು ಅಕ್ಟೋಬರ್ 3ಗೆ ಬರಿತೀರಾ. ಫಸ್ಟ್ ಪೇಪರ್ ಏನಂದರೆ ಅಕ್ಟೋಬರ್ 4ಗೆ ಬರಿತೀರಾ. VO ನೋಡಿ 2 ಪೇಪರು ಅಕ್ಟೋಬರ್ 4ಗೆ, ಅಂದರೆ ಮುಂಜಾನೆ GS, ಮಧ್ಯಾಹ್ನ ಕಮ್ಯುನಿಕೇಷನ್, ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಇರುತ್ತೆ VO ಎಕ್ಸಾಮ್ ಬರೆಯೋರು. ನೋಡಿ, ಇಷ್ಟು ಎಕ್ಸಾಮ್ ಡೇಟ್ ಇದೆ. ಕನ್ಫ್ಯೂಷನ್ ಮಾಡ್ಕೋಬೇಡಿ. GS ಪೇಪರ್ ಏನಿದೆ ಅಲ್ಲ, ಇದು ಎರಡಕ್ಕೂ ಒಂದೇ ಎಕ್ಸಾಮ್ ಇರುತ್ತೆ. ಒಂದೇ ಎಕ್ಸಾಮ್, ಒಂದೇ ಮಾರ್ಕ್ಸ್ನ ಎರಡಕ್ಕೂ ಕನ್ಸಿಡರ್ ಮಾಡ್ತಾರೆ. ನೋಡಿ, ಎಕ್ಸಾಂಪಲ್ ಇವಾಗ GSಲ್ಲಿ 50 ಮಾರ್ಕ್ಸ್ ತೊಗೊಂಡಿದ್ರೆ ಅದನ್ನು VOಗೂ ಕನ್ಸಿಡರ್ ಮಾಡ್ತಾರೆ ಮತ್ತು ಲ್ಯಾಂಡ್ ಸರ್ವೇರ್ಗೂ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಇಷ್ಟೇ ಹೇಳೋದು, ಒಂದೇ ಪೇಪರ್ ಇರುತ್ತೆ. ನೆಕ್ಸ್ಟ್ ನೋಡಿ, ಕಡ್ಡಾಯ ಕನ್ನಡದು ಡೇಟು ನೆಕ್ಸ್ಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ.
ಯಾರೆಲ್ಲ ನೋಡಿ 10th ಸೆಕೆಂಡ್ PU ಡಿಗ್ರಿಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಕನ್ನಡ ಓದಿದರೆ ನೀವು ಬರೆಯೋ ಆಗಿಲ್ಲ. ಅದ್ರ ಜೊತೆಗೆ ಮುಂಚೆ ಯಾವುದಾದ್ರೂ KE ಎಕ್ಸಾಮ್ ಬರೆದು ಕಡ್ಡಾಯ ಕನ್ನಡ ಬರೆದು ಪಾಸ್ ಆಗಿದ್ದರೆ ನೀವು ಬರೆಯೋಂಗಿಲ್ಲ. ಮತ್ತು KPSCದು ಕ್ಲಿಯರ್ ಮಾಡಿದರೆ ಕಡ್ಡಾಯ ಕನ್ನಡ KPSC ಅಥವಾ KEದು ಮುಂಚೆ ಯಾವುದಾದ್ರೂ ಲಾಸ್ಟ್ ಇಯರ್ VO ಮತ್ತು SD FD ಎಲ್ಲದು ಕಡ್ಡಾಯ ಕನ್ನಡ ಕಂಡಕ್ಟ್ ಮಾಡಿದರೆ ಅಲ್ಲೆಲ್ಲ ಕ್ಲಿಯರ್ ಆಗಿದ್ದರೆ ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ. ನೋಡಿ ಇಷ್ಟು ಪರೀಕ್ಷಾ ದಿನಾಂಕಗಳ ಬಗ್ಗೆ ಮಾಹಿತಿ ಇದೆ. ನೆಕ್ಸ್ಟ್ ಏನಂದರೆ ನೋಡಿ ಸಿಲೆಬಸ್ ತುಂಬ ಇಂಪಾರ್ಟೆಂಟು, ಯಾಕಂದರೆ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಫಸ್ಟ್ ಪೇಪರ್ ಕಾಮನ್ ಇದೆ, ಏನಂದರೆ GS ಪೇಪರು 100 ಮಾರ್ಕ್ಸಿಗಿರುತ್ತೆ, 2 ಅವರ್ ಟೈಮ್ ಇರುತ್ತೆ. ಇದರಲ್ಲಿ ನೋಡಿ ಏನು ಸಬ್ಜೆಕ್ಟ್ಗಳನ್ನು GS ಓದ್ತಿದಾರಲ್ಲ, ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸು, ಎಕನಾಮಿ, ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅದ್ರ ಜೊತೆಗೆ ಕೆಲವೊಂದು ಸಬ್ ಟಾಪಿಕ್ಗಳನ್ನು ಮೆನ್ಷನ್ ಮಾಡಿರ್ತಾರೆ. ಪಂಚಾಯತ್ ರಾಜ್ ಮೆನ್ಷನ್ ಮಾಡಿದ್ದಾರೆ, ಕೋಆಪರೇಟಿವ್ ನೋಡಿ ಗ್ರಾಮೀಣ ಸಹಕಾರ ಸಂಘಗಳನ್ನು ಮೆನ್ಷನ್ ಮಾಡಿದ್ದಾರೆ, ಮತ್ತು ಪರಿಸರ ಸಂಬಂಧಿ ಸಮಸ್ಯೆಗಳು ಕರ್ನಾಟಕ ರಿಲೇಟೆಡು ಅದನ್ನೆಲ್ಲ ಕ್ವಶನ್ನ ಕೇಳ್ತಾರೆ. ಇದು ಎಕ್ಸ್ಟ್ರಾ ಏನು ಮೆನ್ಷನ್ ಮಾಡಿದಾರಲ್ಲ ಇದನ್ನು ನೀವು ನೋಡ್ಕೊಳ್ಳೇಬೇಕು. ನೋಡಿ ಇಷ್ಟು ಫಸ್ಟ್ ಪೇಪರ್ ಇದೆ, ಇದು ಕಾಮನ್ ಆಗಿ ನೋಡಿ ಯಾವುದೇ ಎಕ್ಸಾಮ್ ಬರೆದ್ರೂ GS ಪೇಪರ್ ಇದ್ದೇ ಇರುತ್ತೆ. ಸೆಕೆಂಡ್ ಪೇಪರ್ ನೋಡಿ ನಿರ್ದಿಷ್ಟ ಪತ್ರಿಕೆ ಅಂತೇನಿದೆಯಲ್ಲ ಇದು ಅಕ್ಟೋಬರ್ 3ಗೆ. ಸೆಕೆಂಡ್ ಪೇಪರ್ನೇ ಫಸ್ಟ್ ಡೇ ಬರೆಯೋದು, ನೆಕ್ಸ್ಟ್ ಡೇ ಯಾವುದಂದರೆ GS ಬರೆಯೋದು. ಇದನ್ನು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇಷ್ಟು ಕ್ಲಿಯರಾಗಿ ಹೇಳಿದ್ರು ನೀವು ತುಂಬ ಜನ ಕನ್ಫ್ಯೂಷನ್ ಮಾಡ್ಕೋತೀರಾ. ನೋಡಿ ಎಲಿಜಿಬಲ್ ಆಗಬೇಕಂದ್ರೆ 35%, ಅಂದರೆ 2 ಪೇಪರ್ ಸೇರಿ 70 ಮಾರ್ಕ್ಸ್ನ ತೆಗಿಲೇಬೇಕು. ಇಷ್ಟಾದರೆ ನೀವು ಎಲಿಜಿಬಲ್. ಅಂದರೆ 70% ಅಂದರೆ ನೀವು ಎಲಿಜಿಬಲ್, ಅರ್ಹತೆಗೆ ಮಾರ್ಕ್ಸ್ ತೊಗೊಳ್ಬೇಕು. ಅಂದರೆ ನೀವು 70 ಮಾರ್ಕ್ಸ್ ತೊಗೊಂಡ್ರೆ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ದಂಗಿರಲ್ಲ, ಅದು ಕಟ್ ಆಫ್ ಮೇಲೆ ನಿಲ್ಲುತ್ತೆ. ಬಟ್ ನೀವು ಎಲಿಜಿಬಲ್ ಆಗಬೇಕಂದ್ರೆ 70 ಮಾರ್ಕ್ಸ್ ಮಿನಿಮಮ್ ತೊಗೋಬೇಕು. ನೋಡಿ ಇಷ್ಟು ಫಸ್ಟ್ ಪೇಪರು ಮತ್ತು ಸೆಕೆಂಡ್ ಪೇಪರ್ದಿದೆ. ಸೆಕೆಂಡ್ ಪೇಪರ್ದು ಡೀಟೇಲಾಗೆ ಕೊಟ್ಟಿದ್ದಾರೆ, ಇಲ್ಲಿ ಕಂಪ್ಲೀಟಾಗಿ ನೋಡೋಣ ಸೆಕೆಂಡ್ ಪೇಪರ್ ಏನಿದೆ ಅಂತೇಳಿ. ಮುಂಚೆ ಏನು ಸಿಲೆಬಸ್ ಕೊಟ್ಟಿದ್ದಾರಲ್ಲ KPSC ಕೊಟ್ಟಾಗ ಅದಕ್ಕೆ ಇದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಅದು ಏನಂತ ನೋಡೋಣ. ನೋಡಿ ರೋಸ್ಟರ್ ವೈಸು 566 ಹುದ್ದೆಗಳದು ಡಿವೈಡ್ ಮಾಡಿದ್ದಾರೆ. ನೋಡಿ ನಿಮ್ಮ ಕ್ಯಾಟಗರಿಗೆ ಎಷ್ಟು ಪೋಸ್ಟ್ ಇದೆ, ಮತ್ತು GMಗೆ ಎಷ್ಟಿದೆ, ಮತ್ತು ಗ್ರಾಮೀಣ ಕನ್ನಡ ಮೀಡಿಯಮ್ಗೆ ಎಷ್ಟೆಷ್ಟು ಪೋಸ್ಟ್ಗಳಿದೆ, ನಿಮಗೆ ಟೋಟಲ್ ಎಷ್ಟು ಪೋಸ್ಟ್ ಬರಬಹುದು ಅಂತೇಳಿ ಇದನ್ನು ನೋಡ್ಕೋಬೋದು. ಇದನ್ನು PDF ಇದೆ, ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ ಲ್ಯಾಂಡ್ ಸರ್ವೇದು 2ನೇ ಪೇಪರ್ದು ಸಿಲೆಬಸ್ ನೋಡಿ. ಮುಂಚೆ ನೋಡಿ ಇದು ಮ್ಯಾಥ್ಸ್ ಏನಿತ್ತಲ್ಲ ಮ್ಯಾಥಮೆಟಿಕ್ಸು 70% ಇತ್ತು, 70% ಮ್ಯಾಥ್ಸ್ ಅಂತ ಇತ್ತು. ಇದಕ್ಕೆ ರೆಡ್ಯೂಸ್ ಮಾಡಿದ್ದಾರೆ, ಅಂದರೆ 30% ಕಡಿಮೆ ಮಾಡಿ ಮತ್ತೆ ಬೇರೆ ಸಿಲೆಬಸ್ನ ಆ್ಯಡ್ ಮಾಡಿದ್ದಾರೆ. ಇದು ಮ್ಯಾಥಮೆಟಿಕ್ಸ್ ಏನಂದರೆ ಓನ್ಲಿ 40% ಇರುತ್ತೆ. ಬಟ್ ಸಿಲೆಬಸ್ ಏನು ಟಾಪಿಕ್ಗಳಿತ್ತಲ್ಲ ಅದು ಸೇಮ್ ಇದೆ, ಸಿಲೆಬಸ್ ಟಾಪಿಕ್ಗಳನ್ನು ಕಡಿಮೆ ಮಾಡಿಲ್ಲ. ಮುಂಚೆ ಏನು ಸಬ್ ಟಾಪಿಕ್ಗಳನ್ನು ಕೊಟ್ಟಿದ್ದಾರಲ್ಲ ಇವೆಲ್ಲ ಟಾಪಿಕ್ಕು ಸೇಮ್ ಇದೆ. ನಂಬರ್ ಸಿಸ್ಟಮಲ್ಲಿ ಏನು ಟಾಪಿಕ್ಗಳಿದ್ದಾವೆ ಎಲ್ಲ ಟಾಪಿಕ್ಗಳು ಸೇಮು. ಏನಂದರೆ ಪರ್ಸೆಂಟೇಜ್ ಕಡಿಮೆ ಆದರೆ ಏನಾಗುತ್ತೆ ಅಂದರೆ ಕ್ವಶನ್ಗಳು ಮ್ಯಾಥ್ಸಿಂದ ಕಡಿಮೆ ಬರ್ತದೆ. ಇನ್ನು 30% ಏನು ಹೊಸ ಸಿಲೆಬಸ್ ಸೇರಿಸಿದಾರಲ್ಲ ಅಲ್ಲಿಂದ ಕ್ವಶನ್ಗಳು ತೆಗಿತಾರೆ. ಸೊ ಇದು ಒಂದು ಚೇಂಜಸ್ ಮಾಡಿರೋದು ನೋಡಿ. 40% ಮ್ಯಾಥ್ಸ್ ಇರುತ್ತೆ, ಕಂಪ್ಲೀಟಾಗಿ ಮ್ಯಾಥ್ಸ್ನ ನೋಡ್ಕೊಳ್ಳಿ. ಯಾಕಂದರೆ ತುಂಬ ಜನ ಮ್ಯಾಥ್ಸ್ನ ಓದ್ಕೊಂಡು ಬಂದಿದ್ದೀರಾ ಇಲ್ಲಿವರೆಗೂ. ಈ 30% ಏನು ಹೊಸ ಸಿಲೆಬಸ್ನ ಸೇರಿಸಿದಾರಲ್ಲ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದರಲ್ಲಿ ಸ್ವಲ್ಪ ಗೊತ್ತಿರುತ್ತೆ, ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ಕೇಳಿದ್ದಾರೆ, ಅದು ಏನಂತ ನೋಡೋಣ. ನೋಡಿ ಇದು ಮ್ಯಾಥ್ಸ್ನ ಕಂಪ್ಲೀಟಾಗಿ ಟಾಪಿಕ್ ವೈಸ್ ಕೊಟ್ಟಿದ್ದಾರೆ. ಇನ್ನೊಂದು 10% ನೋಡಿ ಏನಿದೆ ಅಂದರೆ ಫಿಸಿಕ್ಸ್ ಇದೆ, 10% ಫಿಸಿಕ್ಸ್ ಇದೆ, 40% ಮ್ಯಾಥ್ಸ್ ಇದೆ. ಫಿಸಿಕ್ಸದು ಇವೇನು ಟಾಪಿಕ್ಸ್ ಕೊಟ್ಟಿದ್ದಾರಲ್ಲ ಇಷ್ಟೇ ಟಾಪಿಕ್ಗಳನ್ನು ನೋಡ್ಕೊಳ್ಳಿ, ಎಕ್ಸ್ಟ್ರಾ ಬೇಡ. ನೆಕ್ಸ್ಟ್ 10% ಜಿಯೋಗ್ರಫಿ ಇದೆ ನೋಡಿ. ಜಿಯೋಗ್ರಫಿ ನೋಡಿ ಇದು ಫಿಸಿಕಲ್ ಜಿಯೋಗ್ರಫಿ ರಿಲೇಟೆಡ್ ಇರುತ್ತೆ, ಮ್ಯಾಪ್ ರಿಲೇಟೆಡೂ ಕ್ವಶನ್ ಬರುತ್ತೆ. ಜಿಯೋಗ್ರಫಿನ 10%ನ ಕೇಳ್ತಾರೆ. ನೀವು ನಾರ್ಮಲ್ ಜಿಯೋಗ್ರಫಿ ಏನು ಓದ್ತಿರಲ್ಲ ಅದಕ್ಕಿಂತ ಸ್ವಲ್ಪ ಇನ್ಡೆಪ್ತಾಗಿ ಮ್ಯಾಪ್ ಎಲ್ಲ ಸ್ಟಡಿ ಮಾಡಿ. ಸೊ ಇಲ್ಲಿ ಕೇಳ್ತಾರೆ, ಮ್ಯಾಪ್ದು ಇದೆ ನೋಡಿ, ಒಂದು ಟಾಪಿಕ್ ಮ್ಯಾಪ್ದು ಇದೆ, ಲಿಥೋಸ್ಫಿಯರ್ ಇದೆ, ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾದು ಇದೆ. ಸೊ ಇದನ್ನು ಕೇಳ್ತಾರೆ, ಓಕೆನಾ. ನೆಕ್ಸ್ಟು ಜಿಯೋಗ್ರಫಿ ಆದಮೇಲೆ ನೋಡಿ ಇದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿರೋದು ನೋಡಿ, ಯಾವುದಂದರೆ ಮಾಡರ್ನ್ ಮೆಥಡ್ ಆಫ್ ಸರ್ವೇಯಿಂಗು. ಇದು 20% ಮ್ಯಾಥ್ಸಲ್ಲಿ ತೆಗೆದು ಎಕ್ಸ್ಟ್ರಾ ಸಿಲೆಬಸ್ನ ಆ್ಯಡ್ ಮಾಡಿರೋದು. ಈ 20% ಸಿಲೆಬಸ್ಸಲ್ಲಿ ನೋಡಿ ರಿಮೋಟ್ ಸೆನ್ಸಿಂಗು, GPS ಮತ್ತು GIS ಇದನ್ನು ಸಿವಿಲ್ದವ್ರು ಓದಿರ್ತಾರೆ, ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ಅವ್ರಿಗೆ ಕೇಳಿದ್ರೆ ಈ 3 ಟಾಪಿಕ್ನು ನಿಮಗೆ ಸಿಗ್ಬೋದು. ಅದರ ಜೊತೆಗೆ ಇನ್ನೂ ಕೆಲವೊಂದು ಟಾಪಿಕ್ಗಳನ್ನು ಸಿವಿಲ್ದವ್ರು ಓದಿರ್ತಾರೆ, ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟು ಸ್ಯಾಟಲೈಟ್ ಕಮ್ಯುನಿಕೇಷನ್ ಇದೆ, ಇದನ್ನು ಕೆಲವೊಂದು ಕಾಲೇಜ್ಗಳಲ್ಲಿ ಓದಿರ್ತಾರೆ. ಸಿವಿಲ್ದವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಮಾಡರ್ನ್ ಮೆಥಡ್ ಆಫ್ ಸರ್ವೇಯಿಂಗ್ ಏನು 20% ಇದೆಯಲ್ಲ ಈ ಸಿಲೆಬಸ್ ಸಿಗುತ್ತೆ, ಓಕೆನಾ. ನೆಕ್ಸ್ಟು ಫೋಟೋಗ್ರಾಮೆಟ್ರಿ ಮತ್ತು ಏರಿಯಲ್ ಸರ್ವೆ ಇದೆ, ಇದನ್ನು ಸಿಗುತ್ತೆ. ಕೆಲವೊಂದು ಕಾಲೇಜ್ಗಳಲ್ಲಿ ಸ್ವಲ್ಪ ಸಿಲೆಬಸ್ ಚೇಂಜಸ್ ಇರುತ್ತೆ, ಇದು ಕಾಮನ್ ನೋಡಿ. ಇದು ರಿಮೋಟ್ ಸೆನ್ಸಿಂಗು, GPS GIS ಎಲ್ಲರೂ ಓದಿರ್ತಾರೆ, ಇದನ್ನು ನೀವು ಅವ್ರ ಕಡೆಯಿಂದ ತೊಗೋಬೋದು. 20% ಮಾಡರ್ನ್ ಮೆಥಡ್ ಆಫ್ ಸರ್ವೇಯಿಂಗ್ ನೋಡಿ. ಇವು 3 ಟಾಪಿಕ್ ಮಾಡಿದ್ರೆ ಏನಿಲ್ಲ ಅಂದರೂ ಒಂದು 5% ಆದರೂ ಕವರ್ ಆಗುತ್ತೆ. ಸೊ ಇದು ನೀವು ಗೂಗಲಲ್ಲಿ ಮಾಡಿ ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರು ಇವು 3 ಟಾಪಿಕ್ ಸಿಕ್ಕೇ ಸಿಗುತ್ತೆ. ನೆಕ್ಸ್ಟ್ ಇನ್ನೂ
20% ಏನಂದರೆ ಕಂಪ್ಯೂಟರ್ ಅಪ್ಲಿಕೇಶನ್ ಕೇಳಿದಾನೆ ನೋಡಿ, ಇದು ಎಕ್ಸ್ಟ್ರಾ ಆ್ಯಡ್ ಮಾಡಿರೋದು 20%. ನೋಡಿ ಇದು ಕಂಪ್ಯೂಟರ್ ಅಪ್ಲಿಕೇಶನ್ ಏನು 20% ಸಿಲೆಬಸ್ ಕೊಟ್ಟಿದ್ದಾರಲ್ಲ, ಇಲ್ಲಿ ಫಸ್ಟು MS ಆಫೀಸು, MS ವರ್ಡು, MS ಎಕ್ಸೆಲು, MS ಪವರ್ ಪಾಯಿಂಟ್ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ ನೀವು ಕಂಪ್ಯೂಟರ್ ಏನು ಓದ್ತಿರಲ್ಲ ಆ ಸಿಲೆಬಸ್ ಇಲ್ಲ, ಅದನ್ನು ಬಿಟ್ಟು ಬೇರೆ ಸಿಲೆಬಸ್ ಇದೆ ಇದು. ಇದನ್ನು ನೋಡಿ ಸಿವಿಲ್ದವರು ಓದಿರ್ತಾರೆ ನೋಡಿ, ಡಿಪ್ಲೊಮಾ ಸಿವಿಲ್ ಅಥವಾ ಇಂಜಿನಿಯರಿಂಗ್ ಸಿವಿಲ್ ಓದೋರು ಈ ಆಟೋಕ್ಯಾಡ್ ರಿಲೇಟೆಡು ಎಲ್ಲನೂ ಓದಿರ್ತಾರೆ, 2D 3D ಎಲಿಮೆಂಟ್ಸ್ನ ಓದಿರ್ತಾರೆ. ಬಟ್ ಅವ್ರು ಪ್ರಾಕ್ಟಿಕಲ್ ಮಾಡಿರ್ತಾರೆ, ನೀವು ಆ ಥೇರಿ ಕೇಳಿದ್ರೂ ಸಿಗ್ಬೋದು. ನೆಕ್ಸ್ಟು GIS ಸಾಫ್ಟ್ವೇರ್ ಬಗ್ಗೆನೂ ಕೇಳಿದ್ದಾರೆ, ಅದರ ಅಪ್ಲಿಕೇಶನ್ನು ಕೇಳಿದ್ದಾರೆ. ಸೊ ನೀವು GISನ ಇನ್ ಡೆಪ್ತಾಗಿ ನೋಡಿಕೊಂಡ್ರೆ ಅಲ್ಲಿ ಮೇಲೇನೂ ಕವರ್ ಆಗುತ್ತೆ, ಇಲ್ಲಿನೂ ಕವರ್ ಆಗುತ್ತೆ. ನೆಕ್ಸ್ಟ್ ಯಾವುದಂದರೆ ಲ್ಯಾಂಡ್ ರೆಕಾರ್ಡ್ ಇನ್ಫಾರ್ಮೇಷನ್ನು ಕೇಳಿದ್ದಾರೆ ನೋಡಿ. ಇದನ್ನು ನೀವು ಸಿವಿಲ್ದವರು ಯಾರಾದರೂ ಸಿವಿಲ್ ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದರೆ ಅವ್ರಿಗೆ ಕೇಳಿ ಈ ಸಿಲೆಬಸ್ನ ತೊಗೊಂಡು ಸ್ಟಡಿ ಮಾಡಿ. ಓಕೆನಾ, ಇವೆರಡು 40%ನ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ ನೋಡಿ, ಕಂಪ್ಯೂಟರ್ ಅಪ್ಲಿಕೇಶನ್ನು ಮತ್ತು ಮಾಡರ್ನ್ ಮೆಥಡ್ ಆಫ್ ಸರ್ವೇಯಿಂಗ್. ಟೋಟಲ್ ಇಷ್ಟು ಸಿಲೆಬಸ್ ಬಗ್ಗೆ ಮಾಹಿತಿ ಇದೆ. ಟೋಟಲ್ ನೋಡಿ 750 ಹುದ್ದೆಗಳದ್ದು ಲ್ಯಾಂಡ್ ಸರ್ವೇರ್ದು ಒಳ್ಳೆ ಅಪರ್ಚುನಿಟಿ. ಯಾಕೆಂದರೆ ಮತ್ತೆ PUCದವ್ರನ್ನ ಇವಾಗ ರಿಮೂವ್ ಮಾಡಿದ್ದಾರೆ. PUC ವಿದ್ಯಾರ್ಹತೆ ತೆಗೆದಿರೋದ್ರಿಂದ ನಿಮಗೆ ಕಾಂಪಿಟೇಷನ್ನು ಕಡಿಮೆ ಆಗುತ್ತೆ. ಯಾರೆಲ್ಲ ಕರೆಕ್ಟಾಗಿ ಸ್ಟಡಿ ಮಾಡಿದ್ರೆ ನೀವು ಈಸಿಯಾಗಿ ಲ್ಯಾಂಡ್ ಸರ್ವೇರ್ನ ಕ್ಲಿಯರ್ ಮಾಡ್ಬೋದು. ನೋಡಿ ಇಷ್ಟು ಲ್ಯಾಂಡ್ ಸರ್ವೇರ್ ಬಗ್ಗೆ ಮಾಹಿತಿ ಇದೆ. ಇದೇ ಥರ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಅಪ್ಡೇಟ್ ಮಾಡ್ತಿರ್ತೀನಿ. ಓಕೆನಾ, ಥ್ಯಾಂಕ್ ಯು ಫ್ರೆಂಡ್ಸ್.